ಇನ್ನು ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ. ಕೋಲಾರ ತಹಶೀಲ್ದಾರ್ಗೆ ನಾನು ಪತ್ರ ಬರೆದಿಲ್ಲ, ನನಗೂ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ TV9ಗೆ ಶಾಸಕ SN ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಈ ಪತ್ರ ಬರೆದಿಲ್ಲ, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾರೋ ನನ್ನ ಮತ್ತು ಕೃಷ್ಣ ಬೈರೇಗೌಡ ಮಧ್ಯೆ ಹುಳಿ ಹಿಂಡುವಂತ ಕೆಲಸ ಮಾಡ್ತಿದ್ದಾರೆ. ದಾಖಲೆಯನ್ನ ಪಡೆಯುವಂತ ಅವಶ್ಯಕತೆ ನನಗಿಲ್ಲ. ಅದು ನನ್ನ ಸ್ವಕ್ಷೇತ್ರನೂ ಅಲ್ಲ, ನನ್ನ ತಾಲೂಕು ಅಲ್ಲ. ನಾನು ಯಾಕೆ ಪತ್ರ ಬರೀಲಿ? ನನಗೂ ಅದಕ್ಕೆ ಏನು ಸಂಬಂಧ? ದಾಖಲೆಯನ್ನು ಪಡೆಯುವಂಥ ಅವಶ್ಯಕತೆ ಇಲ್ವಲ್ಲ ನನಗೆ. ನನ್ನ ಕ್ಷೇತ್ರನದು, ನನ್ನ ತಾಲೂಕ. ನನಗೂ ಕೃಷ್ಣ ಬೈರೇಗೌಡರಿಗೂ ವೈಯಕ್ತಿಕ ದ್ವೇಷ ಇಲ್ಲ. ಬಂಗಾರಪೇಟೆ ಶಾಸಕರನ್ನ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಬಂಗಾರಪೇಟೆ ಶಾಸಕರಾದಂಥ SN ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ಕೃಷ್ಣ ಬೈರೇಗೌಡರ ಮೇಲೆ ಬಂದಿರುವಂಥ ಆರೋಪ ಏನಿದೆ, ಅದರಲ್ಲಿ ನಿಮ್ಮ ಹೆಸರು ಕೂಡ ತಳಕ ಹಾಕ್ಕೊಂಡಿರುವಂಥದ್ದು. ಅಂದರೆ ಆ ದಾಖಲೆಗಳನ್ನು ನೀವು ಪಡ್ಕೊಂಡಿದ್ರಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವ್ರಿಗೆ ನೀವು ಈ ಹಿಂದೆ ಒಂದು ಅರ್ಜಿಯನ್ನು ಕೊಟ್ಟಿದ್ರಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಸರ್? ನಾನು ಯಾವುದೇ ಕಾರಣಕ್ಕೆ ಯಾವತ್ತೂ ಕೂಡ ಅರ್ಜಿಯನ್ನು ಕೊಟ್ಟಿಲ್ಲ, ಒಂದನೇದಾಗಿ. ಎರಡನೇದಾಗಿ ಅವರ ಜಮೀನಿನ ದಾಖಲೆ ಪಡೆದುಕೊಳ್ಳೋದು ಅಗತ್ಯ ನನಗೇನಿದೆ? ನನ್ನ ಸಂಬಂಧವೂ ಇಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ನನ್ನ ಹೋಬಳಿ ಅಲ್ಲ, ನನ್ನ ತಾಲೂಕಲ್ಲ. ಅವರ ಸ್ವಂತ ಜಮೀನಿನ ದಾಖಲೆಗಳು ಪಡೆದು ನನಗೆ ಬರೋ ಲಾಭ ಆದರೆ ಏನು? ಬಹುಶಃ ನಾನು ಯಾವುದೇ ಕಾರಣಕ್ಕೆ ಅವರೇನು ದಾಖಲೆ ಕೇಳಿದರೆ ಹೇಳ್ತಾ ಇದ್ದೀರಿ ತಾವು. ನಾನು ಆ ಪತ್ರ ನೋಡಿಲ್ಲ. ನಾನು ಕೇವಲ ಕೃಷ್ಣ ಬೈರೇಗೌಡರ ಸ್ಟೇಟ್ಮೆಂಟು ಮತ್ತು ಛಲವಾದಿ ನಾರಾಯಣಸ್ವಾಮಿ ಸ್ಟೇಟ್ಮೆಂಟನ್ನು ಮಾತ್ರ ಗಮನಿಸಿದೆ. ಛಲವಾದಿ ನಾರಾಯಣಸ್ವಾಮಿ ಏನು ಆಪಾದನೆ ಮಾಡಿದ್ದಾರೆ, ಬಹುಶಃ ಆಪಾದನೆ ಎಲ್ಲವೂ ಕೂಡ ಸತ್ಯಕ್ಕೆ ಹತ್ತಿರವಾಗಿಲ್ಲ. ಅದನ್ನೇ ಕೃಷ್ಣ ಬೈರೇಗೌಡರ ಸದನದಲ್ಲಿ ಮಾತಾಡಿದ್ದನ್ನು ಕೂಡ ನಾನು ಕೇಳಿದ್ದೀನಿ. ಎಲ್ಲ ಒಂದು ಕಡೆ ಸರಿ ಇದೆ ಅವ್ರು ಹೇಳ್ತಕ್ಕಂಥದ್ದು. ಯಾಕಂದರೆ ಅವರು ಯಾವುದೇ ಜಮೀನನ್ನು ಖರೀದಿ ಮಾಡಿಲ್ಲ, ಅವರ ಹೆಸರಿಗೆ ಡಾಕ್ಯುಮೆಂಟ್ ಫೋರ್ಜರಿ ಮಾಡ್ಕೊಂಡಿಲ್ಲ. ಹೀಗಿರುವಾಗ ಆಪಾದನೆ ಮಾಡ್ತಕ್ಕಂಥದ್ದು BJPಯವರಿಗೆ ಸರ್ವೇ ಸಾಮಾನ್ಯ. ಅಂದರೆ ಸರ್, ಈಗ ಜುಲೈ ತಿಂಗಳಲ್ಲಿ ನಿಮ್ಮದೇ ಒಂದು ಲೆಟ್ರೇಡ್ನಲ್ಲಿ ಕೋಲಾರ ತಹಶೀಲ್ದಾರ್ ಅವರಿಗೆ ಒಂದು ಪತ್ರ ಬರೆದಿದ್ದೀರಿ. ಅದು ನಿಮ್ಮದೇ ಲೆಟ್ರೇಟಾ? ಮತ್ತು ಹಿಂದೆ ಕೂಡ ನೀವು ಕಂದಾಯ ಇಲಾಖೆ ವಿರುದ್ಧ ಕೆಲವೊಂದು ಸಹಿ ಸಂಗ್ರಹ ಮಾಡಿದ್ರಿ. ವಿಧಾನಸಭೆಯಲ್ಲಿ ಕೂಡ ಕಂದಾಯ ಇಲಾಖೆ ವಿರುದ್ಧ ಕೆಲವೊಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ರಿ. ಹಾಗಾಗಿ ಕೆಲವ್ರಿಗೆ ಸ್ವಪಕ್ಷೀಯರಿಂದಲೇ ಈ ಥರ ಸಂಕಷ್ಟ ಬಂತ ಅನ್ನೋ ಒಂದು ಡೌಟ್ ಶುರುವಾಗಿರುವಂಥದ್ದು. ನೋಡಿ, ನಾನು ಕೃಷ್ಣ ಬೈರೇಗೌಡರ ಮೇಲೆ ವ್ಯಕ್ತಿಗತವಾಗಿ ಮಾತಾಡಲಿಲ್ಲ. ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜೇಂದ್ರ ಕಟಾರಿ ಅವರು ಜನಸಾಮಾನ್ಯರಿಗೆ, ಅಧಿಕಾರಿಗಳಿಗೆ ಎಲ್ಲದಕ್ಕೆ ಕೊಟ್ಟು ಅನಗತ್ಯ ಕಾನೂನನ್ನು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಜನಸಾಮಾನ್ಯ ದೃಷ್ಟಿಯಿಂದ ನಾನು ಏರುದನಲ್ಲಿ ಮಾತಾಡಿದ್ದೇನೆ. ನೋಡಿ, ಆ ಲೆಟರ್ ಸಂಬಂಧಪಟ್ಟು ನಾನು ಆ ಲೆಟರ್ ಕೊಟ್ಟೇ ಇಲ್ವಲ್ಲ. ಕೊಡೋದಕ್ಕೆ ದೊಡ್ಡ ಇದು ರಾಜಕೀಯ, ಇದೊಂದು ಏನು ರಾಜತಾಂತ್ರಿಕ ಮಾಹಿತಿನ ಲೆಟರ್ ಕೊಡಲಿಕ್ಕೆ? ನನಗೆ ಜ್ಞಾಪಕ ಇರೋ ಮಟ್ಟಿಗೆ ಗರುಡಪಾಳ್ಯ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರ ಮಾಹಿತಿಯನ್ನು ಕೋರಿ ನಾನು ಯಾವುದೇ ಪತ್ರ ಕೊಟ್ಟಿಲ್ಲ, ಕೊಡೋ ಅಗತ್ಯ ನನಗಿಲ್ಲ. ಇದಿಷ್ಟು ಬಂಗಾರಪೇಟೆ ಶಾಸಕರಾದಂಥ ನಾರಾಯಣಸ್ವಾಮಿ ಅವರ ಮಾತು. ಯಾಕಂದರೆ ಕೃಷ್ಣ ಬೈರೇಗೌಡರು ಯಾವುದೇ ತಪ್ಪು ಮಾಡಿಲ್ಲ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ನಾನು ಕೇಳಿಲ್ಲ ಅನ್ನುವಂಥದ್ದು ಅವ್ರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.